ಗಂಡನ ಮನ್ಯಾಗ ಆಕಿನ ಬಾಳೆ ಕೆಟ್ಟು ಬಂದು ನಮ್ಮ ಮನ್ಯಾಗ ಕುಂತ. ಸಣ್ಣ ವಯಸ್ಸ ತಂಗಿ ಬಡತನ ಪರಿಸ್ಥಿತಿ ಒಳಗೆ ಮಾಡಿಕೊಟ್ಟೆ. ಆಕಿನ ಗಂಡ ಭಾಳ ಸಮಾಧಾನ. ಆದ್ರೆ ಅವ್ರ ತಂದೆ ತಾಯಿ ಭಾಳ ಬೆಳಕಿನಿಂದ ನನ್ನ ತಂಗಿಗೆ ಪದೇ 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 ಕಾಡಿ ನನ್ನ ತಂಗಿಗೆ ಪ್ರಪಂಚದಾಗಿಲ್ಲದಂತ ನೋವು ಕೊಟ್ಟು ಸಣ್ಣ ವಯಸ್ಸಾಗ ಎಂತಹ ಕೆಬ್ಬಲು ಚಡಿಲೆ ಕಾಯಿಸಿ ಬರಿ ಕೊಟ್ಟು ನನ್ನ ತಂಗಿಗೆ ಕಾಲದಂತ ಜಾಗದಾಗ ಬರಿ ಕೊಟ್ಟು ನನ್ನ ತಂಗಿನ ನಮ್ಮ ಮನೆ ಕಳ್ಸ್ಯಾರ. ಇಂಥ ವಯಸ್ಸಾಗ ಅಂಥ ಜವಾಬ್ದಾರಿ ನನ್ನ ತಂಗಿ ಹೆಂಗ್ ಓದ್ಬೇಕು? ನನ್ನ ತಂಗಿನ ನೋಡಿದ್ರ ನನ್ನ ಒಡ ಹುಟ್ಟಿದ ಮಗಳು ನೋಡ್ದಂಗ ಆಗ್ತದ. ಇನ್ನೂ ಗಲ್ಲದ ಮ್ಯಾಗ ಹಾವಾರಿಲ್ಲ ಅಂತ ಸಣ್ಣ ವಯಸ್ಸ ನನ್ನ ತಂಗಿ. ಇರಲಿ, ಆ ಭಗವಂತ ನಡೆಸುವಂತ ನಡೀಲಿ. ಮನ್ಯಾಗ ನನ್ನ ಹೇಳ್ತಿ ಅದು ಹೇಳ್ತಲ್ರಿ, ಹೇಳ್ತಿ ರೂಪದಾಗ ಬಂದ ದೇವ ನನ್ನ ತಂಗಿಗೆ ಕಾಡ್ತಾವ. ಈ ರೀತಿ ಕಾಡು ಬರ್ಲಿ ತಾನು ಒಡ ಹುಟ್ಟಿದ ಮಗಳಿಗೆ ಕಾಡಿದ್ರ ಹೌದು ಅಂತ ನೋವು ಕೊಡ್ತಾವ ನನ್ನ ಹೇಳ್ತಿ. ನಮ್ಮ ತಂಗಿ ಏನು ಇನ್ನೂ ಉಳ್ಳದೇನು ಕಂದವು. ಇಂಥ ಸಣ್ಣ ವಯಸ್ಸಿನಾಗ ನನ್ನ ತಂಗಿಗೆ ಇಂಥ ಪರಿಸ್ಥಿತಿ ಬಂದವಲ್ಲ. ಇರಲಿ, ನಮ್ಮ ಸಾಯಿ ಮುಂದಾಗಿ ನನ್ನ ತಂಗಿನ ನನ್ನ ಕೈ ಹಾಕೊಟ್ಟು ಸತ್ತು ಹೋದ್ಲು ನಮ್ಮವ್ವ. ನಮ್ಮವ್ವನ ಮಾತಿನ ಪ್ರಕಾರ ಈ ಪ್ರಪಂಚ ಎದುರಾದರೂ ನನ್ನ ತಂಗಿನ ಸಾಕಿ ಸಲುತ್ತೀನಿ. ಮನಸ್ಸು ಮಾಡಿದ್ರೆ ನಾ ಮನಿನೇ ಬಿಟ್ಟೋಗ್ತೀನಿ, ನನ್ನ ಹೆಂಡತಿನೇ ಬಿಡ್ತೀನಿ. ಆದ್ರೆ ನನ್ನ ತಂಗಿನ ಎಂದೆಂದು ಕೈ ಬಿಡುವುದಿಲ್ಲ ಭಗವಂತ, ಕೈ ಬಿಡುವುದಿಲ್ಲ. ಇದು ನಿನ್ನ ಪಾದ ಆನೆಗೂ ಸತ್ಯ ಸತ್ಯ. ಮನಿಗೆ ಹೋಗಿ ಉಂಡೇನಂದ್ರೆ ತಂಗವನ ಮೊತ್ತು ನೋಡಿದ್ರೆ ಒಂದು ತುತ್ತು ಹೋಗುದಿಲ್ಲ. ಇರಲಿ, ಬಂದದ್ದಕ್ಕ ಬರಲಿ. ಆ ಸದ್ಗುರುವಿನ ದಯ ನಮ್ಮ ಮ್ಯಾಗೆ ಹೋಗು. ಕೆಲಸ ಮಾಡಿ ಬ್ಯಾಸ್ರು ಬಂದೈತಿ. ಹೊರಗ್ ಕೊಟ್ರು ಹೊರಗೂ ಗಾಡಿ ಇಲ್ಲ. ಏನು ಪವಿತ್ರ ಇಲ್ಲಿ ಕೂತೀಯ ತಲಿಕೋತ? ಸ್ವಲ್ಪ ಒಳಗ್ ಗಾಳಿ ಬರಕ್ ಬಿಡ್ರಿ. ಕೆಲಸ ಮಾಡಿ ಬ್ಯಾಸ್ರು ಬಂದೈತ್ರಿ, ಅದಕ್ಕೆ ಏನಾದ್ರು ಬಾಜಾಕ್ ಹೋಗ್ಬೇಕಲ್ಲ. ಮಂದೆಲ್ಲ ನೋಡ್ತಿದ್ರ ಬಂದಿದ್ ಧರಿದ್ರ ಹೋಗ್ರ ಮನಿಗೆ. ಅಲ್ಲ ಈ ಬಿಗ್ ಬಾಂಡೆ ಕೂತ ಒಳಗ ಒಂದ್ 4 ಮುಸುರಿ ತಿಕ್ಕೀರ ಆತೇನೆ. ಉಳ್ಕಿದೆಲ್ಲ ಯಾರು ಮಾಡ್ತಾರ? ಕಲ್ತಾವ ಬಾರ್ ತನಕ್ ಬಂದ ಪವಿತ್ರ ಹೆಸರು ಕೊಳಕ ತಂದು ಎಲ್ರೇ ನಡಿ ಒಳಗ. ಡೇಟ್ ಹೇಳ್ತೀನಿ, ಅಕ್ಕಿಗೊಂದು ಬೇರೆ ಮನಿಗೆ ಮಾಡಿ ದುಡ್ಕೊಂಡ್ ತಿತ್ತಾಳ ತಂದ ಮನ್ಯಾಗ ಇರ್ಲಾ ಕಳ ತಂಗಿದಾಳ ತಂದ ಮನಿಗೆ ಮೂಲ ಮಾಡಿಟ್ಟಾನ. ಅವನ್ ರೇಟ್ ತಿಳಿಯಂಗಿಲ್ಲ, ಚಂತನ ಬರ್ತಾನ. ಹೊಲ ಒಟ್ ಕೆಲಸ ಬಬಿ ಸೀದಾ ಅದನ್ ಬಿಟ್ರೆ ಬ್ಯಾರೆ ಏನು ಗೊತ್ತಿಲ್ಲ. ಇಲ್ಲಿ ಮನ್ಯಾಗ ಅನುಭವಿಸ್ಬೇಕಲ್ಲ ಸಾಕ. ನಾನು ಮೊದಲ ಮನೆಗ್ ಚೆನ್ನಾಗ್ ಬಿಟ್ರೆ ನನ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತ? ನಮ್ಮ ಅಣ್ಣ ನಿಂತಿ ಯಾಕೆ ನನ್ಗೆ ಹಿಂಗ್ ಮಾತಾಡ್ತಿದ್ಲ? ನನ್ ಪರಿಸ್ಥಿತಿನೇ ಹಿಂಗಾಗೈತಿ. ಏನ್ ಮಾಡಕ್ಕಾಗ್ತೈತಿ ಈಗ? ಸಣ್ಣ ವಯಸ್ಸಾಗ ಬ್ಯಾಡ್ ಅಂದ್ರೂ ಅಣ್ಣ ಮದಿ ಮಾಡ್ಕೊಟ್ಟ. ಅಲ್ಲಿ ಟಾರ್ಚರ್ ತಕೊಳಗ ಡೈಲಿ ಬಂದು ಇನ್ನೂ ಹಿಂಗೆ ಮಾಡತ್ತಾರ ನನಗೆ. ಎಲ್ಲ ಹೋಗಾಳಿಕೆ ಮೂಲ ಕೆಟ್ಟಾಗ್ತಾಳೆ. ಏನ್ ಹೇಳಿ ನನಗೆ ನಿನ್ನ ಕೂತ ಮಾಡ್ಕೊಂಡ್ ಬಿಡ್ರಿ. ನಾ ಹೇಳಿ ಕೇಳ್ದೆ ಕಷ್ಟ. ನಾ ಹೇಳಿ ಕೇಳಿದ್ರೆ ಅಷ್ಟೇ ಈ ಮನ್ಯಾಗ ಜಾಗ ಜಾಸ್ತಿ. ಎಲ್ಲಾರ ಹಾರಾಡ್ದಿ ತಗೋ, ನೀನು ಇರಂಗಿಲ್ಲ, ನಿಮ್ ಮನ ಇರಂಗಿಲ್ಲ ಮನ್ಯಾಗ. ನನ್ ಹೊರಗ್ ಹಾಕ್ರಿ. ನಮ್ಮ ಅಣ್ಣಗೆ ಯಾಕೆ ಮಾತಾಡ್ತೀರಿ? ಎದಕ್ ಮಾತಾಡ್ತೀನ? ಮೂಲ ಆಗಿಲ್ಲ ಬಂದ ನನಗ ತಿಳಿಯಂಗಿಲ್ಲ. ಮನ್ಯಾಗ ಮುಸುರಿದಾವಲೆ ಸಿಕ್ಕತ್ತೆ ಬೋರ್ಸಲ್ ಮಾಡಕ್ ಬಂದ ಇಲ್ಲಿ. ಗಂಡನ ಮನ್ಯಾಗ ಮಾಡ್ಕೊಡ್ರೆ ನೋಡ್ಕೊಂಡ್ ತಿನ್ನಂಗಿಲ್ಲ. ಯಾರು ಮಾಡ ಮನ್ಯಾಗ ಕೈಬೇಕಂತ ಬಂದಿ ಇಲ್ಲಿ ತಿಳಿಯಂಗಿಲ್ಲ. ಅಷ್ಟು ನೀನ್ ಹಿಂಗ್ ಮಾಡಿದ್ರೆ ನೀ ಕೇಳಂಗಿಲ್ಲ. ಬರ್ಲಿ ಅವ್ರ ಅನ್ನ ಇವತ್ತು ಐತಿ. ಒಂದ್ ಅಕ್ಕಿ ಇರ್ಬೇಕು, ಇಲ್ಲಿ ನಾಳೆ ಇರ್ಬೇಕು. ಇಬ್ಬರನ್ನು ಕೊಡ್ಸಿ ಹೊರಗೆ ಹಾಕ್ಬೇಕು. ಸಾಕಾಗೈತೆ ನನಗೆ. ನಾ ಎಂತ ಶ್ರೀಮಂತರ ಮನ್ಯಾಗ ಬಂದಕಿ ಇವ್ರ ಮನ್ಯಾಗ ನೋಡ ಒದರಿಗೆ ಹೆಂಗಿದ್ದಕ್ಕೆ ಹೆಂಗಾಗಿ ನೋಡ.
ಅವ್ವ ಚಂತನ ನೋಡು ಹೆಂಗದಾಳ ಏನ್ ಮಾಡ್ತಾಳ ಉಂಡಿ ಏನ ತಿಂಡಿ ಏನ ಒಂದ್ ಮಾತ್ರ ಕೇಳುದು ಅವಂಗೇನ ತಂಗಿ ಒಬ್ಬೇಕಿದ್ರ ಸಾಕ ಅವಂಗ ಈ ಲೋಕನ ಬೇಡ ಅವಂಗ ತಂಗಿ ಒಬ್ಬೇಕಿನ ಜಗತ್ನಾಗ ಇಲ್ದ ತಂಗಿ ಒಬ್ಬಕಿ ಆಗ ಅವಂಗ ಹೊಲ ತಂಗಿ ಮನಿಗ್ ಬಂದ್ರ ಏನ್ ಮಾಡತ್ತಿ ಅಂತ ಒಂದ್ ಮಾತಾಡ್ಸಂಗಿಲ್ಲ ಬರೀ ತಂಗಿ 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 ಅಂದ್ರ ನನ್ನೇನಕ್ ಮಾಡ್ಕೊಂಡ್ ಬರ್ಬೇಕ ಬರ್ಲ ಇವತ್ತ ಬರೀ ಮಾಡ್ತಾನ ಅವನು ಏನ್ ತಿಳ್ಕೊಂಡವ್ರ ನಾನು ಮಾಡ್ತೇನೆ ಓನ್ಯಾಗ ಹೊರಗೆ ಹೋದ್ರೆ ಸಾಕು ಇವ್ರು ಮಾನ ಮರಿ ಹೋಗಲ್ದ ನನ್ನ ಸುಲ್ಕೆ ಹೋಗಾಗತೈತಿ ಬಂದವ್ರು ಮನ್ಯಾಗ ತಂದು ಇಟ್ಕೊಂಡಾರ ಬೇಗಲ ಮಾತು ಅದು ಇದು ಯವ್ವ 4 ಮಂದಿ 4 ತರ ಮಾತಾಡೋ ಕೇಳಿದ್ರ ಒಟ್ಟು ಕೆಟ್ಟ ಟಾಪ್ ಆಕೈತಿ ನನಗ ಅವ್ನ್ ತಿಳಿಗತ್ತಿ ಆಮೇಲೆ ಮುದಡ್ಯಾಗ ಭಯ ಅಮೌಂಟ್ ಹಾಕ್ಲಿ ಬರ್ರಿ ಇವತ್ತು ಪವಿತ್ರ ಬಾಯಿಲ್ ಹೊರಗ ಕಾಲು ಆಗದವ ಸ್ವಲ್ಪ ಎಣ್ಣೆ ತುಂಬ ಕಾಲ್ ತಿಕ್ಕಕ್ಕೆ ಬಂದೇರಿ ಯವ್ವಾ ನಮ್ಮ ಅವ್ವಾಗ ಬಡ್ಕೊಂಡೆ ಬ್ಯಾಡವಾ ನಾ ಮಾಡ್ಕೊಳಂಗಿಲ್ಲ ನಿಮ್ಮ ಅಣ್ಣನ ಮಗಗ ಮಾಡ್ಕೊಳಂಗಿಲ್ಲ ಅಂತಂದ ಅಕ್ಕಿ ಏನ ಕೇಳ್ತಾಳ ಸಣ್ಣ ಸಂಬಂಧ ಉಳಿಸ್ಕೋಬೇಕಂತಂದ ನನ್ನ ಬಲಿ ಕೊಟ್ಲ ನಾನು ಸಾಲಿ ಕಲ್ತಕ್ಕೆದೇನ ನಾನು ತಿಳಿದಕ್ಕೆದೇನ ನಾನು ಫ್ಯಾಷನ್ ಮಾಡಕ್ಕೆ ಇಲ್ಲಿ ಬಂದ ಇಂಥ ಸೀರೆ ಉಟ್ಕೊಂಡ ಜೀವನ ಮಾಡುವಂಗ ಮಾಡಿದ್ರ ಹೋಗ್ಲಿ ಬಿಡ ಅವ್ವ ಅಪ್ಪನ ಮಾನ ಕಳೆಯಬಾರ್ದ ಜೀವನ ಮಾಡ್ಕೊಂಡು ಹೋಗ್ಬೇಕಂತ ಮಾಡಿ ಈ ಮನೆಗೆ ಸೊಸೆಯಾಗಿ ಬನ್ನಿ ಗಂಡನ ಕರ್ಕೊಂಡು ಎಲ್ಲರೂ ಹೋಗ್ಬೇಕು ಅನ್ನೋ ಆಸೆ ಐತಿ ರೋಡ್ ಮೇಲೆ ಕರ್ಕೊಂಡು ಹೊಂಟಿದ್ರ 4 ಮಂದಿ ಪಿಕ್ಕಿ 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 ನೋಡ್ತಾರ ಗಂಡನ ಮಾರ್ಗಿಯ ಅವನ ಏಜೇನ ನನ್ನ ಏಜೇನ ನಾ ಸಾಲಿ ಕಲ್ತಕ್ಕೆ ಹೊಲದಾಗ ದಿನ ಕುರ್ತಿ ತಗೊಂಡು ಕಸ ಕೆತ್ತಾವ ಅಂತವನ ಜೋಡಿ ಜೀವನ ಹೆಂಗ ಮಾಡ್ಬೇಕನಾ ನಮ್ಮ ಅವ್ವನ ಮೇಲೆ ಇಟ್ಟು ಸಿಟ್ಟು ಬರ್ತೈತೆ ಅಂದ್ರ ಹೋಗ್ಲಿ ಬಿಡು ಅಂತ ಎಲ್ಲಾನು ಮಾಡಿದ್ನಿ ಕರ್ಕೊಂಡು ರೋಡ್ ಮೇಲೆ ಹೊಂಟ್ರ ಇಟ್ಟು ಕೆಟ್ಟ ಅಸಹ್ಯ ಇಕ್ಕತಿ ಗಂಡನ ಜೊತೆ ಹೋಗಾಕತ್ತೀನಿ ಅನ್ಸಾತಿಲ್ಲ ನನಗ ಮುತ್ತನ ಜೊತೆ ಹೋಗತ್ ಅನ್ಸಾತೈತಿ ಅವನ ಅರಿವೇನೋ ತಾಯೇನೋ ತನ್ನ ಆಕಾರೇನೋ ಯಪ್ಪೋ ಸಾಕಾಗೈತಿ ನನಗ ಹೆಂಗರೆ ಮಾಡಿ ಬದುಕಾಕತ್ತೀನ ಹೋಗ್ಲಿ ಬಿಡು ಆಸ್ತಿ ಐತಂತ ನಮ್ಮ ಮನ್ಯಾಗ ಹೇಳಿ ಕೊಟ್ಟಂಗ ಅವ ಹಳ್ಳಿ ಹೋಗು ಹೆಂಗ ನೋಡ್ಕೋಬೇಕನ್ನು ಜವಾಬ್ದಾರಿ ಸುಲ್ಕೆ ಅವಂಗಿಲ್ಲ ಯಪ್ಪೋ ಅಂತವನ ಜೊತೆ ಹೆಂಗಿರ್ಬೇಕ ಹೆಂಗರೆ ಮಾಡಿ ಅದನ್ನ 4 ಮಂದಿ ಏನಾರ ಮಾತಾಡ್ತಾರತ್ತಂದ ಅದ್ರಾಗ ಅವ್ರ ತಂಗಿ ಗಂಡನಿ ಬಿಟ್ಟು ಬಂದ ನನಗ ಮೂಲ ಆಗ್ಯಾಳ ತಂಗಿ ಬಂದಾನ ಹಿಡ್ಕೊಂಡ ನನ್ನ ಕೇರ ಮಾಡುವಲ್ಲ ಸಾಕ್ ಹೋಗೈತಿ ಈ ಮನ್ಯಾಗ ಹೆಂಗರ ಇರ್ಬೇಕು ಅನ್ಸತೈತಿ ನಮ್ಮ ಅವ್ವ ಅಪ್ಪನ ಕರೆಸಿ ಮಾತಾಡ್ಬೇಕಂದ್ರ ಅಕ್ಕಿ ಎಲ್ಲ ನನ್ನ ಮಾತು ಕೇಳ್ತಾಳ ಹಳ್ಯಾನ ದೇವ್ರ ಅನ್ಕೊಂಡ್ಬಿಟ್ಟಾಳ ಸಂಬಂಧಿಕರು ಬೇಕ್ರ ನನ್ನ ಜೀವನ ಮುಖ್ಯ ಅಲ್ಲ ನಮ್ಮ ಅವ್ವಾಗ ನಮ್ಮ ಸಂಬಂಧಿಕರ ನಮ್ಮ ಅಣ್ಣನ ಮಗ ಚಂದ ಇರ್ಲಿ ಅಂತ ಅವ್ರ ಅಣ್ಣ ನಿಗರಂಟೆ ಅಣ್ಣನ ಮಗ ಮಾಡಿಕೊಟ್ರೆ ನನ್ನ ಜೀವನ ಹಾಳು ಮಾಡಿ ನನಗ ಏನ್ ಮಾಡ್ಬೇಕಂತ ತಿಳಿಬಾರ್ದ ಅಲ್ಲ ಅಕ್ಕಿ ಏನ್ ನಮ್ಮ ಮನ್ಯಾಗ ಕಾಲ್ ಇಟ್ಟಾಳ ನಮ್ಮ ಓನ್ಯಾಗ ಒಂದ್ ನಾಯಿ ಹೋಗ್ಬೇಕಾದ್ರೂ ಅನ್ಸ್ತಿತ್ತ ಈಗ ಆಜು ಬಾಜು ಗಂಡ ಮಕ್ಕಳ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರ ತಕ ನಮ್ಮ ಓಣಿನ ಸುತ್ತ ಹೊಡ್ಯಾತಾರ 4 ಮಂದಿ ಆಜು ಬಾಜು ಮಂದಿ ನಮ್ಮ ಮನಿ ಕಡೆ 108 ಮಾತಾಡ್ತಾರ ಇಕ್ಕಿ ಬಂದು ನಾನು ಹಿಡ್ಕೊಂಡ ನಮ್ಮ ಓಣ್ಯಾಗ ಹುಡುಗರು ಹೋಗುದು ಬರುದು ನೋಡಿ ನನಗೆ ಎಷ್ಟು ಅಸಹ್ಯ ಆಗಬಾರ್ದ ನಮ್ಮ ಮನಿತನ ಎಂತದ ನಾ ಇಂತಕ್ಕೆ ಇಂಥ ಮನಿ ಬಿಟ್ಟು ಹೆಣ್ಣಿನ ಸಲುವಾಗಿ ನನ್ನ ಜೀವನ ಹಾಳು ಮಾಡ್ಕೋಬೇಕಾಕತಿ ಇಕ್ಕಿಗೆ ಹೆಂಗರೆ ಮಾಡಿ ಒಂದು ಗತಿ ಕಾಣ್ಕೋಬೇಕು ಯಾವಂದ್ರೆ ತಂದ ಇಕ್ಕಿನ ಮದುವೆ ಮಾಡಿ ಕಳಿಸಿ ಬಿಡ್ಬೇಕ ಅವಾಗ ನನಗ ನೆಮ್ಮದಿ ಇರ್ತೈತಿ ನನ್ನ ಗಂಡ ಈಗ ಬರಂಟೆ ಅವಂಗ ಹೇಳಿ ಒಂದು ಮದುವೆ ಮಾಡಿ ಕಳಿಸ್ತೀನಿ ಆಕಿಗೆ ಅವಾಗ ಆರಾಮ್ ಇರ್ಬೋದ ನಾನು ಮನೆ ಬಿಟ್ಟು ಬಂದು 6 ತಿಂಗಳಾಯ್ತು ನಾನು ಹೇಳ್ತಿ ದುಡ್ಕೊಂಡು ಬಾ ಅಕ್ಕ ದುಡಿಬೇಕಂದ್ರೆ ಶಕ್ತಿ ಇಲ್ಲ ದುಡಿಲಾರೆ ಹೋದ್ರೆ ನನ್ನ ತಂಗಿನ ನಾನು ಹೇಳ್ತಿ ಹೋಗಂಗಿಲ್ಲ ಎಂತ ಕಾಯಂ ತಂದಪ್ಪ ಪರಮಾತ್ಮ ಶ್ರೀಮಂತರ ಮನೆ ಹೆಣ್ಣ ಎಂದೂ ಆಗಬಾರ್ದು ಆ ಅನುಭವ ನನಗೈತಿ
ನನ್ನ ತಂಗಿಗೆ ನನ್ನ ಹೆಂಡತಿ ಏನು ಕಷ್ಟ ಕೊಡಕತ್ತಾಳು. ಅಯ್ಯೋ ಅವತ್ತ ನನ್ನ ಕಣ್ಣಿದ್ರಿಗೆ ಚಳಿ ಕಾಸಿ ಬರಿ ಕೊಟ್ಟು ನನ್ನ ತಂಗಿ ಅಂತವನ್ನು ಮನಸ್ಸಿನಲ್ಲಿ ನಿಂದಿ ನನಗೆ ನೋವಾಗ್ತಾ ತಿಳ್ಕೊಂಡು ನನ್ನ ತಂಗಿ ನನ್ನ ಮುಂದೆ ಹೇಳಿದ ಅಂತ ಕಷ್ಟ ಕೊಟ್ಟರು ನನ್ನ ತಂಗಿ ಏನೋ ಗಂಡನ ಮನೆಯಲ್ಲಿ ಸರಿ ಇಲ್ಲಂತ ತಿಳ್ಕೊಂಡು ತವರು ಮನೆಯಾಗ ಬಂದಿದ್ದೆ. ನನ್ನ ಹೆಂಡತಿ ಈ ರೀತಿ ಕಾಡ್ತಾಳ. ನನ್ನ ತಂಗಿ ಮೂತಿ ಎಂದು ನೋಡ್ತೀನಿ ಎಂದಿಲ್ಲ. ಅದಕ್ಕೆ ನಾನು ಮೊನ್ನೆ ದಗದಕ್ಕೆ ಬರುವತ್ನಾಗ ಅಣ್ಣ ಜಾತ್ರೆ ಬಂದದ, ನನಗೆ ಕಿವಿಯನ್ನು ತಗೊಂಡ ಬಾ, ಹೆಲ್ಪಿನ ತಗೊಂಡ ಬಾ, ಬಳಿ ತಗೊಂಡ ಬಾ ಅಂತ ಹೇಳ. ಕೆಲಸರ ಎಲ್ಲಿ ಸಿಗುವಲ್ದು. ಹೋಗಿ ಯಾರನ್ನೆಲ್ಲ ಬೇಡೇನಂದ್ರ ಮರ್ಯಾದೆ ಕಾಡಕತ್ತದ. ಇರಲಿ ಯಾವ್ದಾದ್ರು ಕೆಲಸ ಮಾಡಿ ನನ್ನ ತಂಗಿ ಹೇಳುವಂಗ ಆಕೆಗೆ ಬಳಿ ಹೇಳ್ತಿಲ್ಲ ಕಿವಿಯನ್ನು ತಗೊಂಡು ನನ್ನ ತಂಗಿನ ನೋಡಕ್ ಹೋಗ್ಬೇಕು. ಯಾಕಂದ್ರ ಇನ್ನೂ ಹಸಿಗೂ ಸಹ ನನ್ನ ತಂಗಿ ಅಂತ ಸಣ್ಣ ವಯಸ್ಸಿನಾಗ ಮದುವೆ ಮಾಡಿಕೊಟ್ಟ. ನಾ ಬ್ಯಾಡನ್ನ ಇನ್ನೂ ಮದುವೆ ನನ್ನ ತಂಗಿ ಹತ್ತು ಕರೆದ್ರು ಇರ್ಲಿ ಗಂಡನ ಮನೆಗೆ ಹೋಗ್ಲತ್ತ ಮದುವೆ ಮಾಡಿಕೊಟ್ಟ. ಗಂಡನ ಮನ್ಯಾಗ ಆ ರೀತಿ ಕಾಡಿ ಕಾಡಿ ನನ್ನ ತಂಗಿಗೆ ತ್ರಾಸ ಕೊಟ್ರು. ತಂದು ನನ್ನ ಮನೆ ಒಳಗೆ ಇಟ್ಕೊಂಡ್ರ ನನ್ನ ಹೆಂಡತಿ ಪರಿಪರಿಯಿಂದ ಕಾಡಕತ್ತಾಳ. ಅದಕ್ಕೆ ನನ್ನ ಹೆಂಡತಿಗೆ ಏನ್ ಹೇಳ್ಬೇಕು? ಮೊದಲ ನನ್ನ ಹೆಂಡತಿ ರಾಕ್ಷಸ ರೂಪದಾಗ ಹುಟ್ಟಾಳ, ರಾಕ್ಷಸ ರೂಪದಾಗ ಹುಟ್ಟಾಳ. ನನ್ನ ತಂಗಿಗೆ ಕೊಡಬಾರ್ದು ತ್ರಾಸ ಕೊಡ್ತಾಳ, ಮಾಡಬಾರ್ದಂತ ಮೋಸ ಮಾಡ್ತಾಳ. ಅಂತದು ನನ್ನ ತಂಗಿ ಮುಂಜಾಳಲ್ಲ. ನನ್ನ ತಂಗಿ ಹೇಳಿದಂತೆ ಆಕೆಗೆ ಬಳಿ ಹೇಳ್ತಿನ್ನ ಕಿವಿಯನ್ನು ತಗೊಂಡು ನನ್ನ ತಂಗಿನ ನೋಡಕ್ ಹೋಗ್ಬೇಕು. ಅದಕ್ಕೆ ಅಭಿಮಾನಿ ಬಂಧುಗಳೇ, ಇದು ಅಣ್ಣ ತಂಗಿ ಸ್ಟೋರಿ ಮಾಡೀವಿ. ಅಣ್ಣ ತಂಗಿ ಹೆಂಗಿರ್ತಾರಪ್ಪ ಅಂದ್ರ ಬಾಳ ಮುದ್ದಿನಿಂದ ಇರ್ತಾರ. ಅದಕ್ಕೆ ನನ್ನ ತಂಗಿ ಅಣ್ಣ ನನಗ ಬಳಿ ತಗೊಂಡ್ ಬಾ, ಹೇರ್ಪಿನ ತಗೊಂಡ್ ಬಾ, ಕಿವಿಯನ್ನು ತಗೊಂಡ್ ಬಾ ಅಂತ ಹೇಳ. ಅದಕ್ಕೆ ನಾನು ತಗೊಂಡ್ ಹೋಗ್ತೀನಿ. ನನ್ನ ತಂಗಿ ಬಹಳ ಕಷ್ಟದಾಗ ಅದಾಳ. ಇದು 1ನೇ ಭಾಗ. 2ನೇ ಭಾಗ ಅತಿ ಬೇಗದಲ್ಲಿ ಕೊಡ್ತಾನ ಈ ಗೋಡಂಬಿ ಕಾಕ. 1ನೇ ಭಾಗ ನೋಡಿ ಅಣ್ಣ ತಂಗಿ ಸ್ಟೋರಿ ಹೆಂಗ ತಿಳ್ಕೊಂಡು ಕಮಿಟ್ನ ನೀವು ತಿಳಿಸಿದ್ರ 2ನೇ ಭಾಗ ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತೀವಿ. ಆ 2ನೇ ನನ್ನ ಹೇಳಿ ನನ್ನ ತಂಗಿಗೆ ಎಂತ ಅಪವಾದ ಹೊರಿಸ್ತಾಳ. ತನ್ನ ತಮ್ಮ ಮನೆಗೆ ಬಂದು ತನ್ನ ತಮ್ಮನ ಜೊತೆ ನನ್ನ ತಂಗಿನ ಮ್ಯಾಲಿ ಮಾದೇ ಮನೆಗೆ ಕೊಟ್ಟು ಕಳಿಸ್ತಾಳ. ನನ್ನ ತಂಗಿ ಪರಿಪರಿಯಿಂದ ಅಳ್ಕೋತ ಬರುವುದನ್ನ ಸ್ಟೋರಿ 2ನೇ ಭಾಗದ ನೋಡ್ತೀವಿ. ಅದಕ್ಕೆ 1ನೇ ಭಾಗ ನೋಡಿ. ಇದಕ್ಕ ಲೈಕ್ ಕಮಿಟ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ಗೋಡಂಬಿ ಕಾಕನ ಯೂಟ್ಯೂಬ ಮುಂದುವರಿಸಿ ಅಭಿಮಾನಿ ಬಂಧುಗಳೇ. ಇಡೀ ಕರ್ನಾಟಕದ ಗೋಡಂಬಿ ಕಾಕನ ಅಭಿಮಾನಿಗಳು ದೇವರು ಅಂದ್ರೆ ನನಗ ಬಹಳ ಪಂಚಪ್ರಾಣ. ಅದಕ್ಕ ಈ ವಿಡಿಯೋ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಗೋಡಂಬಿ ಕಾಕ ಕೈ ಮುಗಿದ ಹೇಳ್ತಾನ ಹಲೋ ಹಾಯ್. 2ನೇ ಭಾಗ ಅತಿ ಬೇಗ ಬರ್ತದ ಅಭಿಮಾನಿ ಬಂಧುಗಳೇ. ನಮಸ್ಕಾರ. ಅದಕ್ಕಾಗಿ ಇಂತ ಸ್ಟೋರಿ ಕೊಡ್ತಾನ ತಿಳ್ಕೊಂಡು ನಿಮ್ಮ ಗೋಡಂಬಿ ಕಾಕ ಕೈ ಮುಗಿದ ಹೇಳ್ತಾನ. ನೀವು ಸ್ವಲ್ಪ ಮಾತಾಡ. ನಮಸ್ಕಾರ. ನಾ ಮಾತಾಡೋದು ಲಾವಣ್ಯ ಬಿಜಾಪುರ್ ಅಂತ. ಒಳ್ಳೆ ಕಂಟೆಂಟ್ ಕೊಟ್ಟಿರುವ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಬಿಜಾಪುರ ರೇಣುಕಾ. ಅಕ್ಕಿ ಬಿಜಾಪುರ ರೇಣುಕಾ ಅಂತಂದ ತಂಗಿ ಆಗ್ಬೇಕ್ರಿ. ಅಕ್ಕಿ ಈಗ ಸಣ್ಣ ಕಲಾವಿದ ಬೆಳಾಕತ್ತಾಳ. ನಿಮ್ಮ ಆಶೀರ್ವಾದದಿಂದ ಬೆಳೆಸ್ರಿ. ನಾವು ಕೂಡ ನಿಮ್ ಸಪೋರ್ಟ್ ಇಂದ ಬೆಳೆದೆವು. ಇನ್ನ ಕೂಡ ಗೋಡಂಬಿ ಕಾಕ ಚಾನೆಲ್ದಾಗ ಹೊಸ ಕಂಟೆಂಟ್ ಬರ್ತಿರ್ತಾವ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮೂಲಕ ತಿಳಿಸ್ರಿ. ನಿಮಗ ಎಂತಾದ ಇಷ್ಟ ಆಗ್ತೈತಿ ಅಷ್ಟನ್ನ ನಾವು ಟ್ರೈ ಆಗ್ಲಿಕ್ಕಂದ್ರೂ ಟ್ರೈ ಮಾಡ್ತಿರ್ತೇವೆ. ಒಳ್ಳೆ ಕಂಟೆಂಟ್ ಕೊಡ್ತಿರ್ತೈತೆ. ನಿಮ್ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹಿಂಗ ಇರ್ಲಿ ಗೋಡಂಬಿ ಕಾಕ. ನಮಸ್ಕಾರ.